ಏನು ಮತೀಯ ಸಂಘಟನೆಗಳಿಂದ ಹಿಂದೂ ಮುಖಂಡರಿಗೆ ಬೆದರಿಕೆಯನ್ನ ಒಡ್ಡಲಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಶೋಭಾ ಕರಂದ್ಲಾಜೆ ಸಂಸದೆ ಶೋಭಾ ಕರಂದ್ಲಾಜೆ ಹಾಗೆ ಪ್ರಭಾಕರ್ ಭಟ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ಬೆದರಿಕೆಯನ್ನ ಹಾಕಲಾಗಿದೆ ಅನ್ನುವಂಥದ್ದು ಈಗ ಲಭ್ಯವಾಗ್ತಿರುವಂತಹ ಮಾಹಿತಿ. ಸಾರ್ವಜನಿಕ ಜೀವನದಲ್ಲಿ ಅಲರ್ಟ್ ಆಗಿರುವಂತೆ ಈಗ ಪೊಲೀಸ್ ಅಧಿಕಾರಿಗಳು ಈ ಇಬ್ಬರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಎನ್ನುವಂತಹದ್ದು ಈಗ ಲಭ್ಯವಾಗ್ತಿರುವಂತಹ ಮಾಹಿತಿ. ಈ ಬಗ್ಗೆ ಆಪ್ತ ನಾಯಕರೊಂದಿಗೆ ತಮ್ಮ ಆಪ್ತೇಷ್ಟರೊಂದಿಗೆ ಶೋಭಾ ಕರಂದ್ಲಾಜೆ ಹೇಳಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶರತ್ ಹತ್ಯೆ ಪ್ರಕರಣದ ಬಳಿಕ ಪ್ರತಿಭಟನೆ ನಡೆಸಲಾಗಿತ್ತು. ಆ ಪ್ರತಿಭಟನೆಯ ನೇತೃತ್ವವನ್ನ ಶೋಭಾ ಕರಂದ್ಲಾಜೆ ಅವರು ವಹಿಸಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಮತೀಯ ಸಂಘಟನೆಗಳಿಂದ ಅವರಿಗೆ ಬೆದರಿಕೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಶೋಭಾ ಕರಂದ್ಲಾಜೆ ಅವರಿಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಎನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಈ ವಿಚಾರವನ್ನ ತಮ್ಮ ಆಪ್ತರೊಂದಿಗೆ ಶೋಭಾ ಕರಂದ್ಲಾಜೆ ಅವರು ಶೇರ್ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಶೋಭಾ ಕರಂದ್ಲಾಜೆ ಹಾಗೂ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ಜೀವ ಬೆದರಿಕೆ ಇದೆ ಎನ್ನುವಂತಹ ಮಾಹಿತಿಯನ್ನ ಪೊಲೀಸ್ ಅಧಿಕಾರಿಗಳು ಆಪ್ತ ಪೊಲೀಸ್ ಅಧಿಕಾರಿಗಳು ಇಬ್ಬರಿಗೂ ಕೂಡ ಅಲರ್ಟ್ ಆಗಿರುವಂತೆ ಕೇರ್ಫುಲ್ ಆಗಿರಿ ಅನ್ನುವಂತಹ ಸೂಚನೆಯನ್ನ ನೀಡಿದ್ದಾರೆ. ಹೀಗಾಗಿ ಈ ಮಾಹಿತಿಯನ್ನ ಈಗ ಶೋಭಾ ಕರಂದ್ಲಾಜೆ ಅವರು ತಮ್ಮ ಆಪ್ತರೊಂದಿಗೆ ಹಂಚಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಬೆದರಿಕೆ ಇರೋದು ಯಾರಿಂದ, ಯಾವ ರೀತಿ, ಏನೆಲ್ಲ ವಿವರ ಸಿಗ್ತಾ ಇದೆ? ಅಮರ್ ಪ್ರಸಾದ್, ಏನು ಬಂಟ್ವಾಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮತ್ತೆ RSS ಮುಖಂಡ ಶರತ್ ಮಡಿವಾಳ ಕೊಲೆ ಯತ್ನ ಪ್ರಥಮವಾಗಿ ನಡೆದಿತ್ತು. ಆ ಸಂದರ್ಭದಲ್ಲಿ RSS ಮುಖಂಡ ಶರತ್ ಮಡಿವಾಳ ಸಾವಿಗೂ ಮುನ್ನ ಒಂದು ಪ್ರತಿಭಟನೆಯನ್ನ ಬೃಹತ್ ಪ್ರತಿಭಟನೆಯ ನೇತೃತ್ವವನ್ನ ವಹಿಸಿದ್ದು ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್, ಶೋಭಾ ಕರಂದ್ಲಾಜೆ ಹಾಗೂ RSS ಮುಖಂಡರಾದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್. ಸೊ ಇವರು ಒಂದು ಪ್ರತಿಭಟನೆಯನ್ನ ನೇತೃತ್ವವನ್ನು ವಹಿಸಿದ್ರು. ಬಂಟ್ವಾಳದಲ್ಲಿ 144 ಸೆಕ್ಷನ್ ಪ್ರಕಾರ ನಿಷೇಧಾಜ್ಞೆ ಜಾರಿ ಇದ್ರು ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ಕೆಲವು ಮತೀಯ ಸಂಘಟನೆಗಳು ಇವೆಲ್ಲ ಒಂದು ಶೋಭಾ ಕರಂದ್ಲಾಜೆ ಮತ್ತೆ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಒಂದು ಬೆದರಿಕೆಯನ್ನ ಒಡ್ಡಿರೋಂಥದ್ದು. ಅಂದ್ರೆ ಅವರ ಒಂದು ಏನಾದ್ರೂ ಅವರಿಗೆ ತೊಂದರೆ ಕೊಡ್ಬೇಕು ಅಂತ ಹೇಳಿ ಸಂಚನ್ನ ರೂಪಿಸಿರುವ ಬಗ್ಗೆ ಒಂದು ಪೊಲೀಸರಿಗೆ ಒಂದು ಮಾಹಿತಿ ಸಿಕ್ಕಿದೆ. ಅಂದ್ರೆ ಪೊಲೀಸರು ಈ ಎಲ್ಲ ಪ್ರಕರಣಗಳಾದ ಮೇಲೆ ಒಂದು ಸಾಮಾಜಿಕ ಜಾಲತಾಣಗಳಿರ್ಬೋದು, ಮತ್ತೆ ಬೇರೆ ಬೇರೆ ಇಂಟೆಲಿಜೆನ್ಸ್ ಗಳಿಂದ ಕೆಲವು ರಿಪೋರ್ಟ್ ಅನ್ನ ತಗೊಳ್ತಾ ಇದ್ದಾರೆ. ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ರೀತಿ ಮೆಸೇಜ್ ಹರಿದಾಗ್ತಾ ಇದೆ ಅನ್ನೋದು ಒಂದು ಗಮನವನ್ನ ಆ ಕಡೆ ಒಂದು ಇಟ್ಟಿದ್ದಾರೆ. ಮತ್ತೆ ಇಂಟೆಲಿಜೆಂಟ್ ರಿಪೋರ್ಟ್ ಗಳನ್ನು ಕೂಡ ತಗೊಳ್ತಾ ಇದ್ದಾರೆ. ಅದು ಅಲ್ಲದೆ ಎಸ್ಪೆಷಲಿ ಕೇರ್ಫುಲ್ ಆಗಿ ಈ ಒಂದು ಎಲ್ಲಾ ಒಂದು ಮಾಹಿತಿಗಳನ್ನ ಅಂದ್ರೆ ಗ್ರೌಂಡ್ ರಿಪೋರ್ಟ್ ಏನಿದೆ, ಹೊಸ ಒಳಗೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸ್ ಇಲಾಖೆ ಒಂದು ಮಹತ್ವದ ಒಂದು ದಾಖಲೆಗಳನ್ನ ಸಂಗ್ರಹಿಸ್ತಾ ಇರೋಂಥದ್ದು, ಮಹತ್ವದ ಸುಳಿವುಗಳನ್ನ ಪತ್ತೆ ಹಚ್ತಾ ಇರೋಂಥದ್ದು. ಈ ಎಲ್ಲಾ ಸುಳಿವುಗಳನ್ನ ಪತ್ತೆ ಹಚ್ಚುವ ವೇಳೆ ಈ ಒಂದು ಆಘಾತಕಾರಿ ಅಂಶ ಬೆಳಕಿಗೆ ಬಂದಿರೋಂಥದ್ದು. ಶೋಭಾ ಕರಂದ್ಲಾಜೆ ಮತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ ಇಬ್ಬರಿಗೂ ಕೂಡ ಒಂದು ಜೀವ ಬೆದರಿಕೆ ಇದೆ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಒಂದು ಮಾಹಿತಿ ಸಿಕ್ಕಿರೋಂಥದ್ದು. ಈ ನಿಟ್ಟಿನಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ಶೋಭಾ ಕರಂದ್ಲಾಜೆ ಅವರಿಗೆ ಪೊಲೀಸ್ ಇಲಾಖೆ ಒಂದು ಎಚ್ಚರಿಕೆ ಆಗಿರ್ಬೇಕು ಅಂತ ಹೇಳಿ ಒಂದು ಸಂದೇಶವನ್ನು ರವಾನಿಸಿದೆ. ಸೊ ಈ ಹಿನ್ನೆಲೆಯಲ್ಲಿ ಇವರು ಕೂಡ ಅಂದ್ರೆ ಶೋಭಾ ಕರಂದ್ಲಾಜೆ ತಮ್ಮ ಆಪ್ತರೊಬ್ಬರಿಗೆ ಈ ವಿಷಯವನ್ನ ಚರ್ಚಿಸಿದ್ದು ಇವಾಗ ಗೊತ್ತಾಗಿರೋಂಥದ್ದು ಸದ್ಯಕ್ಕೆ. ಯಾಕೆಂದ್ರೆ ಇದು ಎಲ್ಲ ಎಕ್ಸ್ಪೆಕ್ಟೆಡ್ ಮಾಡಿರೋಂಥದ್ದೇ ವಿಚಾರ ಆಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಕೋಮುಗಲಭೆ ಏನು ನಡೆದಿತ್ತು, ಸೊ ಎರಡೂ ಕಡೆ ಮತೀಯವಾದಿಗಳು ಕೂಡ ಈ ಒಂದು ಕೋಮು ಪ್ರಚೋದನೆಯಲ್ಲಿ ತೊಡಗಿದ್ರು. ಸೊ ಇದರಿಂದ ಹಲವಾರು ಬೆದರಿಕೆಗಳು ಬಂದಿದ್ವು. ಅದಲ್ಲದೆ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಮುಸ್ಲಿಂ ಪೇಜ್ ಏನು ಒಂದು ಫೇಸ್ಬುಕ್ ಪೇಜ್ ಇದೆ, ಮಂಗಳೂರು ಮುಸ್ಲಿಂ ಅಂತ, ಆ ಒಂದು ಪೇಜ್ ನಲ್ಲೂ ಕೂಡ ಒಂದು ಜೀವ ಬೆದರಿಕೆ ಬಂದಿದ್ದನ್ನ ನಾವು ಹಿಂದೆ ನೋಡಿದ್ವಿ. ಅದೇ ರೀತಿ ಈಗ ಶೋಭಾ ಕರಂದ್ಲಾಜೆ ಮತ್ತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಇಬ್ಬರಿಗೂ ಜೀವ ಬೆದರಿಕೆ ಇರೋಂಥದ್ದು ಪೊಲೀಸ್ ಮೂಲಗಳಿಂದ ಅವರಿಗೆ ಒಂದು ಎಚ್ಚರಿಕೆ ನೀಡಿರೋಂಥದ್ದು. ಸೊ ಈಗ ಈ ಎಲ್ಲ ಬೆದರಿಕೆ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಏನಾದ್ರೂ ಜಾಸ್ತಿ ಮಾಡ್ತಾರಾ ಇವರಿಬ್ಬರಿಗೂ ಅಥವಾ ಹೇಗೆ ಅಂತ? ಶೋಭಾ ಕರಂದ್ಲಾಜೆ ಅವರು ಈಗ ಹಾಲಿ ಸಂಸದರಾಗಿದ್ದಾರೆ. ಸೊ ಅವರಿಗೆ ಭದ್ರತೆ ಈಗ ಆಲ್ರೆಡಿ ಇರುತ್ತೆ. ಅದಾದ ನಂತರ ಜೊತೆ ಕೂಡ ಅವರಿಗೆ ಭದ್ರತೆನ ಹೆಚ್ಚಿಸಬೇಕಂತೆ. ಯಾಕೆಂದ್ರೆ ಇಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಪ್ರಮುಖವಾಗಿ ಭದ್ರತೆ ಬೇಕಿರುವುದು ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ. ಯಾಕೆಂದ್ರೆ
ಇಲ್ಲಿಯ ಭಾಗದಲ್ಲಿ ನಡೀತಿರುವಂತಹ ಈ ಒಂದು ವಿದ್ಯಮಾನಗಳ ಜೊತೆಗೆ ಈ ಒಂದು ಬೆದರಿಕೆ ಬಂದಿರೋಂಥದ್ದು. ಯಾಕೆಂದ್ರೆ ಈ ಎಲ್ಲಾ ವಿದ್ಯಮಾನಗಳನ್ನ ಇವ್ರೇನ್ ಜೊತೆಗಿದ್ದಾರೆ, ಈ ಎಲ್ಲಾ ವಿದ್ಯಮಾನಗಳ ಜೊತೆ ಈ ಬೆದರಿಕೆ ಕರೆ ಬಂದಿರೋದ್ರಿಂದ ಹೆಚ್ಚಾಗಿ ಅವರಿಗೆ ರಾಜ್ಯದ ವಿವಿಧ ಕಡೆಗಳಿಗಿಂತ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಹೆಚ್ಚಿನ ಭದ್ರತೆ ಬೇಕಾಗುತ್ತೆ. ಅದನ್ನ ಪೊಲೀಸರು ಯಾವ ರೀತಿ ಕೊಡ್ತಾರೆ, ಮತ್ತೆ ಅದನ್ನ ಇದುವರೆಗೂ ಕೊಟ್ಟಿದ್ದಾರ ಇಲ್ವೋ ಅನ್ನೋದು ಕೂಡ ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿದೆ. ಅದಲ್ಲದೆ ಕಲ್ಲಡ್ಕ ಪ್ರಭಾಕರ ಭಟ್ರು ಕೂಡ ಅವರು ಈಗ ಒಂದು ಉತ್ತರ ಭಾರತದ ಪ್ರವಾಸದಲ್ಲಿದ್ರು. ಅವರು ಕೂಡ ಬಂದ ನಂತರ ಅವರಿಗೆ ಯಾವ ರೀತಿ ಭದ್ರತೆಗಳನ್ನ ಇವರು ಕೊಡ್ತಾರೋ ಇಲ್ಲ ಅವರೇ ಕೇಳಿ ಪಡಿತಾರೋ ಅನ್ನೋದು ಇನ್ನ ಮುಂದೆ ಗೊತ್ತಾಗ್ಬೇಕಾಗಿದೆ. ಮತ್ತು ಥ್ಯಾಂಕ್ ಯು ಪೃಥ್ವಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಯಾವ ರೀತಿಯಾಗಿ ಹಿಂದೂ ಸಂಘಟನೆಯ ಮುಖಂಡರಾಗಿರುವಂತಹ ಪ್ರಭಾಕರ್ ಭಟ್, RSSನ ಕಲ್ಲಡ್ಕ ಪ್ರಭಾಕರ್ ಭಟ್ ಹಾಗೆ ಸಂಸದೆ ಶೋಭಾ ಕರಂದ್ಲಾಜೆ ಇವರ ವಿರುದ್ಧ ಯಾವ ರೀತಿಯಾಗಿ ಮತೀಯ ಶಕ್ತಿಗಳು ಕತ್ತಿಯನ್ನು ಮಸುತ್ತಾ ಇವೆ ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ಅಂದರೆ ಇಲ್ಲಿ ಆ ಪೊಲೀಸ್ ಅಧಿಕಾರಿಗಳೇ ಇವರಿಬ್ಬರಿಗೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಿ, ಸಾಕಷ್ಟು ಜನ ನಿಮ್ಮ ವಿರುದ್ಧ ಕತ್ತಿ ಮಸುತ್ತಾ ಇದ್ದಾರೆ, ಕೇರ್ಫುಲ್ ಆಗಿರಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶರತ್ ಮಡಿವಾಳ ಹತ್ಯೆಯಾದ ಬಳಿಕ, ಅವರು ಸಾವನ್ನಪ್ಪಿದ ಬಳಿಕ ಏನು ಪ್ರತಿಭಟನೆಗಳು ತುಂಬ ಜೋರಾಗಿ ನಡೆದಿದ್ವು. ಅವರು ಆಸ್ಪತ್ರೆಯಲ್ಲಿದ್ದಾಗಲೂ ಕೂಡ ಬಂಟ್ವಾಳದಲ್ಲಿ ಭಾರಿ ಪ್ರತಿಭಟನೆ ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ ಸ್ವತಃ ಶೋಭಾ ಕರಂದ್ಲಾಜೆ ಮುಂದೆ ನಿಂತುಕೊಂಡು ಪ್ರತಿಭಟನೆಯನ್ನ ಮುನ್ನಡೆಸಿದ್ರು. ಹೀಗಾಗಿ ನಿಮಗೆ ಥ್ರೆಟ್ ಇದೆ, ಬೆದರಿಕೆ ಇದೆ, ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಎನ್ನುವಂಥ ಸೂಚನೆಯನ್ನ ಪೊಲೀಸ್ ಅಧಿಕಾರಿಗಳು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಮಾಹಿತಿಯನ್ನ ಈ ರೀತಿಯಾಗಿ ಪೊಲೀಸರು ತಮಗೆ ಕೊಟ್ಟಿರುವ ಸೂಚನೆಯ ಬಗ್ಗೆ ಶೋಭಾ ಕರಂದ್ಲಾಜೆ ತಮ್ಮ ಆಪ್ತರೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಾರ್ವಜನಿಕ ಜೀವನದಲ್ಲಿ ಸಾಕಷ್ಟು ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ಕೊಡಲಾಗಿದೆ ಶೋಭಾ ಕರಂದ್ಲಾಜೆ ಅವರಿಗೆ ಹಾಗೆ ಕಲ್ಲಡ್ಕ ಪ್ರಭಾಕರ ಭಟ್ ಅವರಿಗೆ. ಮಂಗಳೂರಿನಲ್ಲಿ ಸಾಕಷ್ಟು ಪರಿಸ್ಥಿತಿ ಬಿಗಡಾಯಿಸಿರುವಂತಹ ಈ ಸಂದರ್ಭದಲ್ಲೇ ಜನರ ಮಧ್ಯೆ ನೇರವಾಗಿ ನಿಂತುಕೊಂಡು ಪ್ರತಿಭಟನೆ ಮುನ್ನಡೆಸುವುದು ಇತ್ಯಾದಿಗಳಲ್ಲಿ ಜೀವಕ್ಕೆ ರಿಸ್ಕ್ ಇರುತ್ತೆ ಅನ್ನುವಂಥ ಸೂಚನೆಯನ್ನ ಪೊಲೀಸರು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕೇರ್ಫುಲ್ ಆಗಿರಿ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ಈಗ ಸ್ವತಃ ಶೋಭಾ ಕರಂದ್ಲಾಜೆ ಅವರೇ ನಮ್ಮ ಜೊತೆಗಿದ್ದಾರೆ ಈ ಬಗ್ಗೆ ಮಾತಾಡೋಕೆ. ಶೋಭಾ ಕರಂದ್ಲಾಜೆ ಅವರೇ, ಈಗ ಪೊಲೀಸ್ ಅಧಿಕಾರಿಗಳು ತಮಗೆ ಕೆಲವೊಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ನಿಮಗೆ ಥ್ರೆಟ್ ಇದೆ, ಕೇರ್ಫುಲ್ ಆಗಿರಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಈ ಬಗ್ಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಾ? ಏನೆಲ್ಲ ಹೇಳಿದ್ದಾರೆ ಪೊಲೀಸರು ತಮಗೆ, ಯಾರಿಂದ ಥ್ರೆಟ್ ಇರೋದು ಇತ್ಯಾದಿ? ಇಲ್ಲ, ನಾನು ಇದರ ಬಗ್ಗೆ ಯಾವುದೇ ಹೆಚ್ಚು ಚರ್ಚೆಗೆ ಹೋಗೋದಿಲ್ಲ. ಒಂದಂದ್ರೆ ರಾಜ್ಯ ಸರ್ಕಾರದಿಂದ ನಮ್ಗೇನಾದ್ರೂ ರಕ್ಷಣೆ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇಲ್ಲ. ಆದ್ರೆ ಒಂದಷ್ಟು ಪೊಲೀಸ್ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂತವ್ರು ಈ ರಾಜ್ಯದಲ್ಲಿ ಇದ್ದಾರೆ. ಅವರು ಖಂಡಿತವಾಗಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾರೆ ಅನ್ನುವಂತ ವಿಶ್ವಾಸ ಇದೆ. ನೋಡೋಣ ಏನೇನಾಗತ್ತೆ ಅಂತ ಹೇಳಿ. ಇವತ್ತು ಸರ್ಕಾರ ನಮ್ಮನ್ನು ಟಾರ್ಗೆಟ್ ಮಾಡಕ್ಕೆ ಹೊರಟಿದೆ ಮತ್ತು ಬೇರೆ ಬೇರೆ ಕಾರಣದಿಂದ ಟಾರ್ಗೆಟ್ ಮಾಡಕ್ಕೆ ಹೊರಟಿದೆ. ಅದಕ್ಕಾಗಿ ನಂಗೆ ಅನ್ಸುತ್ತೆ ಸರ್ಕಾರ ಪ್ರಭಾಕರ ಭಟ್ರಿಗಾಗ್ಲಿ ಅಥವಾ ನಮ್ಗಾಗ್ಲಿ ಅಥವಾ ಹಿಂದೂ ನಾಯಕರಿಗಾಗ್ಲಿ ರಕ್ಷಣೆ ಕೊಡುವಂತ ಸ್ಥಿತಿಯಲ್ಲಿ ಇಲ್ಲ. ಇಲ್ಲದೇ ಇದ್ರೆ 144 ಸೆಕ್ಷನ್ ಜಾರಿಯಲ್ಲಿರುವಂತ ಸಂದರ್ಭದಲ್ಲಿ ಶರತ್ ಅವರ ಕೊಲೆ ಆಗ್ತಾ ಇರ್ಲಿಲ್ಲ, ಚಿರಂಜೀವಿ ಪವನ್ ಮೇಲೆ ಅಟ್ಯಾಕ್ ಆಗ್ತಾ ಇರ್ಲಿಲ್ಲ. 144 ಸೆಕ್ಷನ್ ನಿಷೇಧಾಜ್ಞೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಕಿರೋದೇ ನಮ್ಮ ಮೇಲೆ ಅಟ್ಯಾಕ್ ಮಾಡಕ ಅನ್ನುವಂತ ಸಂಶಯ ಇವತ್ತು ದಕ್ಷಿಣ ಕನ್ನಡದ ಜನರನ್ನ ಕಾಡ್ತಾ ಇದೆ. ಅದಕ್ಕಾಗಿ ನಾನು ಏನೋ ಪೊಲೀಸರು ಯಾರು ನಂಗೆ ಮಾಹಿತಿಯನ್ನು ಕೊಟ್ರು ಅಥವಾ ಏನು ಚರ್ಚೆ ಆಗ್ತಾ ಇದೆ ಇಲಾಖೆಗಳು, ಇದರ ಬಗ್ಗೆ ಚರ್ಚೆಗೆ ನಾನು ಹೋಗೋದಿಲ್ಲ. ಬಟ್ ಒಂದಷ್ಟು ಒಳ್ಳೆ ಅಧಿಕಾರಿಗಳಿದ್ದಾರೆ, ನಮ್ಗೆ ರಕ್ಷಣೆ ಕೊಡ್ತಾರೆ ಅನ್ನುವಂತ ವಿಶ್ವಾಸ ನನ್ನ ಹತ್ರ ಇದೆ. ಅಲ್ಲ, ಥ್ರೆಟ್ ಇರೋದು ಯಾರಿಂದ, ಯಾವ ರೀತಿ, ಯಾಕಾಗಿ ಅಂತ ನಾವು ಏನು ಮಾತಾಡಲ್ಲ, ಇದ್ರ ಬಗ್ಗೆ ಏನು ಮಾತಾಡಲ್ಲ. ಓಕೆ, ಧನ್ಯವಾದ ಶೋಭಾ ಕರಂದ್ಲಾಜೆ ಅವರೇ. ಇದು ಶೋಭಾ ಕರಂದ್ಲಾಜೆ ಅವರ ಪ್ರತಿಕ್ರಿಯೆ. ಈ ಬಗ್ಗೆ ಪರ್ಟಿಕ್ಯುಲರ್ ಥ್ರೆಟ್ ಯಾರಿಂದ ಇದೆ, ಯಾಕಾಗಿದೆ ಹಾಗೂ ಯಾವ ರೀತಿಯ ಬೆದರಿಕೆ ಇದೆ, ಈ ಬಗ್ಗೆ ನಾನು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಆದರೆ ಪ್ರಸ್ತುತ ಈ ರಾಜ್ಯ ಸರ್ಕಾರದ ಅವಧಿಯಲ್ಲಿ ನಮಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲ, ಅವರು ರಕ್ಷಣೆ ಕೊಡ್ತಾರೆ ಅನ್ನುವಂತಹ ಭರವಸೆ ಕೂಡ ನಮಗೆ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳುವ ಮೂಲಕ ನೇರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ಸೆಕ್ಷನ್ 144 ಹಾಕಿದ್ರೂ ಕೂಡ ಹೇಗೆ ಹಲ್ಲೆ ನಡೀತು, ಹೇಗೆ ಶರತ್ ಮಡಿವಾಳ ಹತ್ಯೆಯಾಯಿತು
ಪವನ್ ಮೇಲೆ ಯಾಕೆ ದಾಳಿ ಆಯಿತು ಅನ್ನುವಂತಹ ಹೇಗಾಯಿತು ಅನ್ನುವಂಥ ಪ್ರಶ್ನೆಯನ್ನ ಶೋಭಾ ಕರಂದ್ಲಾಜೆ ಅವರು ಕೇಳ್ತಾ ಇರುವಂಥದ್ದು. ಸೆಕ್ಷನ್ 144 ಹಾಕಿ ನಮ್ಮ ಕೈಕಾಲುಗಳನ್ನು ಕಟ್ಟಿ ಹಾಕಿ ನಮ್ಮ ಮೇಲೆ ದಾಳಿ ಮಾಡಿಸ್ಲಿಕ್ಕೋಸ್ಕರನೇ ಈ ರೀತಿ ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನು ಕೂಡ ಶೋಭಾ ಕರಂದ್ಲಾಜೆ ಅವರು ಮಾಡ್ತಾ ಇದ್ದಾರೆ.